ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ನಗರದ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ 33ನೇ ಮಕರ ಸಂಕ್ರಾಂತಿ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಮುಂಜಾನೆಯಿಂದಲೇ ನಿರ್ಮಾಲ್ಯ ವಿಸರ್ಜನೆ, ಉಷಾ ಪೂಜೆ, ಶ್ರೀ ಮುತ್ತಪ್ಪ ಹಾಗೂ ಶ್ರೀ ಸುಬ್ರಹ್ಮಣ್ಯ ದೇವರ ಪೂಜೆ ಹಾಗೂ ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ, ಕ್ಷೀರಾಭಿಷೇಕ, ಭಸ್ಮಾಭಿಷೇಕ, ಎಳನೀರ ಅಭಿಷೇಕ, ಪುಷ್ಪಾರ್ಚನೆ ಸೇವೆಗಳು ನಡೆಯಿತು. ನಂತರ ಶ್ರೀ ಕುಟ್ಟಿ ಚಾತನ್ ದೇವರ ವೆಳ್ಳಾಟಂ, ಶ್ರೀ ಮುತ್ತಪ್ಪ ದೇವರ ವೆಳ್ಳಾಟಂ, ಶ್ರೀ ಗುಳಿಗ ದೇವರ ವೆಳ್ಳಾಟಂ, ಬಳಿಕ ಶ್ರೀ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ ನಡೆಯಿತು. ಬಳಿಕ ಶ್ರೀ ಅಯ್ಯಪ್ಪ ದೇವರ ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ಜರುಗಿತು. ಮಧ್ಯಾಹ್ನ ಮಹಾಮಂಗಳಾರತಿ, ಪ್ರಸಾದ ವಿತರಣೆ ನೆರವೇರಿತು. ಸಂಜೆ ಭಜನೆ ಕಾರ್ಯಕ್ರಮ, ಅಲಂಕಾರ ಪೂಜೆ, ಪಡಿಪೂಜೆ, ದೀಪಾರಾಧನೆ ಹಾಗೂ ಪ್ರಸಾದ ವಿತರಿಸಲಾಯಿತು. ಜನವರಿ 13ರಂದು ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ ಇತ್ಯಾದಿ ಸೇವೆಗಳು ನಡೆಯಿತು. ನಗರದ ವಿವಿಧ ಕಡೆಗಳಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಮಕರ ಸಂಕ್ರಾಂತಿಯನ್ನು ಸೂರ್ಯನ ಹಬ್ಬ ಅಂತೇಳಿ ಕರೀತಾರೆ. ಈ ಮಕರ ಸಂಕ್ರಾಂತಿ ನಾವು 33ನೇ ವರ್ಷದ ಒಂದು ಮಕರ ಸಂಕ್ರಾಂತಿ ಆಚರಣೆ ಈ ದೇವಸ್ಥಾನದಲ್ಲಿ. ಖಗೋಳ ಶಾಸ್ತ್ರದ ಪ್ರಕಾರ ಸೂರ್ಯನ ಸುತ್ತು ಭೂಮಿ ಒಂದು ರೌಂಡ್ ಬರೋದನ್ನು ಒಂದು ವರ್ಷ ಅಂತ ಹೇಳ್ತಾರೆ. ಆದರೆ ಈ ಒಂದು ಮಕರ ಸಂಕ್ರಾಂತಿಯಂದು ಎಕ್ಸಾಕ್ಟಾಗಿ ಸೂರ್ಯ ಪೂರ್ವದಿಂದ ಉದಯಿಸ್ತಾನೆ ಅಂತ ಹೇಳ್ತಕ್ಕಂಥದ್ದು ಖಗೋಳಶಾಸ್ತ್ರ ಹೇಳ್ತದೆ. ಅದೇ ರೀತಿ ನಮ್ಮ ಈ ದೇವಸ್ಥಾನದಲ್ಲಿ ನಿನ್ನೆಯಿಂದ ಅನೇಕ ಪೂಜಾ ಕೈಂಕರ್ಯಗಳು ನಡೀತಾ ಬಂದಿದೆ. ನಿನ್ನೆ ಗಣಪತಿ ಹೋಮ, ಅಷ್ಟಾಭಿಷೇಕ, ಇವತ್ತು ಬೆಳಿಗ್ಗೆ ಕೂಡ ಗಣಪತಿ ಹೋಮ, ಅಷ್ಟಾಭಿಷೇಕ, ಅಲಂಕಾರ ಪೂಜೆ, ಈಗ ಕ್ಷೇತ್ರ ಪ್ರದಕ್ಷಿಣೆ ಕೂಡ ಈಗ ನಡೆಯಿತು. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಹಾಮಂಗಳಾರತಿ ನಂತರ ಸಹಸ್ರಾರು ಭಕ್ತರು ಇಲ್ಲಿ ಸೇರ್ತಕ್ಕಂಥ ಎಲ್ಲರಿಗೂ ಕೂಡ ಅನ್ನ ಸಂತರ್ಪಣೆ ನಡೆಯುತ್ತೆ. ಸಂಜೆ ಕೂಡ ಮಹಾಮಂಗಳಾರತಿ, ಭಜನೆ, ಅದರೊಂದಿಗೆ ದೀಪಾರಾಧನೆ ಕೂಡ ನಡೆಯುತ್ತೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮಗೆ ಈ ನಾಡಿನ ಸಹಸ್ರಾರು ಭಕ್ತರು ಸಹಕಾರ ನೀಡಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಹೇಳ್ತಾ ಈ ಸಂದರ್ಭ ನಿಮ್ಮಲ್ಲಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಇಲಾಖೆಯ ಸಂಭ್ರಮ ಶನಿವಾರ ಕಾರ್ಯಕ್ರಮದಡಿಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿದ್ಯಾರ್ಥಿಗಳಿಗೆ ಭಾರತದ ವಿವಿಧ ರಾಜ್ಯಗಳ ಆಚಾರ ವಿಚಾರ, ಉಡುಗೆ ತೊಡುಗೆ, ಸಂಸ್ಕೃತಿ ಇವುಗಳ ಅರಿವು ಮೂಡಿಸುವಂತೆ ಬಹಳ ವಿನೂತನವಾಗಿ ಆಚರಣೆ ಮಾಡಲಾಯಿತು. ಶಾಲಾ ಆವರಣದಲ್ಲಿ ಭಾರತೀಯ ಸಂಸ್ಕೃತಿಯಿಂದ ಬಿಂಬಿಸುವಂತಹ ಹಳ್ಳಿಯ ವಾತಾವರಣದಂತೆ ಗುಡಿಸಲು ಎತ್ತಿನ ಗಾಡಿ, ಭತ್ತದ ಕಣಜ, ಕೋಳಿ, ಹಸು ಹೀಗೆ ಹಲವಾರು ವಸ್ತುಗಳಿಂದ ಆಕರ್ಷಣೀಯ ಪರಿಸರ ನಿರ್ಮಾಣ ಮಾಡಿ ಮಕ್ಕಳು ಸಂಭ್ರಮಿಸುವಂತೆ ಮಾಡಲಾಗಿತ್ತು. ಭಾರತ ಕೃಷಿ ಪ್ರಧಾನ ದೇಶ. ವರ್ಷವಿಡೀ ದುಡಿಯುವ ರೈತ ಬೆಳೆ ಪಡೆದು ಸುಗ್ಗಿ ಆಚರಿಸುವ ಸಂಭ್ರಮವನ್ನು ವಿದ್ಯಾರ್ಥಿಗಳು ಕೂಡ ಅನುಭವಿಸಿದ್ರು. ಮುಖ್ಯ ಶಿಕ್ಷಕರಾದ ಸತೀಶ್ CS ಹಾಗೂ ಅತಿಥಿ ಶಿಕ್ಷಕಿ ನವ್ಯ MR ಇವರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಭಾರತದ ವಿವಿಧ ರಾಜ್ಯಗಳಲ್ಲಿ ಜನರು ಧರಿಸುವ ವೇಷಭೂಷಣ ಧರಿಸಿ
ರ್ಯಾಂಪ್ ವಾಕ್ ನಡೆಸಿ ಸಂಭ್ರಮಿಸಿದ್ರು. ಸದಾ ಪಠ್ಯ ಚಟುವಟಿಕೆಯಲ್ಲಿ ತೊಡಗಿದ್ದ ವಿದ್ಯಾರ್ಥಿಗಳು ಸುಗ್ಗಿ ಮತ್ತು ಜನಾಂಗೀಯ ದಿನವನ್ನ ಒಂದೇ ದಿನ ಆಚರಿಸಿ ಪೊಂಗಲ್ ಸಿಹಿ ಊಟ ತಯಾರಿಸಿ ಸೇವಿಸಿ ಆನಂದಪಟ್ಟರು. ಮುಖ್ಯ ಶಿಕ್ಷಕರಾದ ಸತೀಶ್ ಸಿಎಸ್ ಮಾತನಾಡಿ, ಭಾರತ ಕೃಷಿ ಪ್ರಧಾನ ದೇಶ. ವರ್ಷವಿಡೀ ದುಡಿಯುವ ರೈತ ಬೆಳೆಯನ್ನ ಸುಗ್ಗಿ ಆಚರಿಸುವ ಮೂಲಕ ಸಂಭ್ರಮದಿಂದ ಸ್ವೀಕರಿಸುತ್ತಾನೆ. ಕೃಷಿ ಮತ್ತು ಅದರ ಹಿಂದಿನ ರೈತನ ಶ್ರಮ ಬೆಳೆ ಬಂದಾಗ ರೈತರ ಸಂಭ್ರಮ ವಿದ್ಯಾರ್ಥಿಗಳಿಗೆ ಅರಿವಾಗಬೇಕು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದರು. ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಸಂಭ್ರಮ ಶನಿವಾರ ಅನ್ನೋ ಕಾರ್ಯಕ್ರಮದಡಿ ಸಂಕ್ರಾಂತಿ ಸಂಭ್ರಮ ಅನ್ನೋ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ಭಾರತ ಮೊದಲೇ ಕೃಷಿ ಪ್ರಧಾನ ರಾಷ್ಟ್ರ. ರೈತರು ಹಲವಾರು ಬೆಳೆಗಳನ್ನು ಬೆಳೆದು ಈ ಸಂದರ್ಭದಲ್ಲಿ ಬೆಳೆಗಳನ್ನು ಬಂದ ಫಸಲನ್ನು ಪಡೆದುಕೊಂಡು ಒಂದು ಸುಗ್ಗಿಯ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಮಕ್ಕಳಿಗೆ ಇದರ ಮನವರಿಕೆ ಆಗಬೇಕು ಮತ್ತು ನಮ್ಮ ದೇಶದ ವೇಷಭೂಷಣಗಳು ಅಂದರೆ ರಾಜ್ಯದಿಂದ ರಾಜ್ಯಕ್ಕೆ ವ್ಯತ್ಯಾಸ ಇರುತ್ತೆ. ಇವೆಲ್ಲವೂ ಕೂಡ ಮಕ್ಕಳಿಗೆ ಮನವರಿಕೆ ಆಗಬೇಕು ದೃಷ್ಟಿಯಿಂದ ಸಂಭ್ರಮ ಸಂಕ್ರಾಂತಿ ಮತ್ತು ಎತ್ನಿಕ್ ಡೇ ಎರಡನ್ನೂ ಕೂಡ ವಿನೂತನವಾಗಿ ಶಾಲೆಯಲ್ಲಿ ಆಚರಣೆ ಮಾಡಲಾಯಿತು. ವಿದ್ಯಾರ್ಥಿಗಳೆಲ್ಲ ಪಾಲ್ಗೊಂಡು ಇದರಲ್ಲಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಅತಿಥಿ ಶಿಕ್ಷಕಿ ನವ್ಯ ಎಂಆರ್ ಮಾತನಾಡಿ, ಭಾರತದ ಹಲವಾರು ರಾಜ್ಯಗಳಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಇದು ವಿವಿಧತೆಯಲ್ಲಿ ಏಕತೆಯಿಂದ ಸಾರುವ ಹಬ್ಬ. ಈ ಒಂದು ಹಬ್ಬದ ಮೂಲಕ ಭಾರತದ ವಿವಿಧ ರಾಜ್ಯಗಳಲ್ಲಿಂದ ಆಚಾರ ವಿಚಾರ, ಸಂಸ್ಕೃತಿ, ವೇಷಭೂಷಣದ ಅರಿವು ವಿದ್ಯಾರ್ಥಿಗಳಿಗೆ ಆಗಬೇಕು ಎಂಬ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ವಿವಿಧ ರಾಜ್ಯಗಳಲ್ಲಿಂದ ವೇಷಭೂಷಣ ಧರಿಸಿ ಜನಾಂಗೀಯ ದಿನವನ್ನು ಆಚರಣೆ ಮಾಡಲಾಗಿದೆ ಎಂದರು. ಭಾರತದಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಈ ಹಬ್ಬನ ಆಚರಿಸ್ತಾರೆ. ಇದರಿಂದ ನಾವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣ್ಬೋದು. ಹಾಗೆ ನಮ್ಮ ಶಾಲೆಯ ಮಕ್ಕಳು ಕೂಡ ಹೀಗೆ ವಿವಿಧ ರಾಜ್ಯಗಳ ವೇಷಭೂಷಣಗಳನ್ನು ಹಾಕಿ ಇಂದು ಜನಾಂಗೀಯ ದಿನವನ್ನು ಆಚರಣೆ ಮಾಡಿದ್ದೀವಿ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಶೇಷವಾಗಿ ಆಚರಿಸಲಾಯಿತು. ಮಕ್ಕಳು ಭಾರಿ ಬೆಳಗ್ಗೆಯಿಂದ ನಲನಕೆಯಿಂದ ಬಂದು ಹಳೆ ಸಂಪ್ರದಾಯದ ಪ್ರಕಾರ ಹೇಗೆ ಸಂಕ್ರಾಂತಿ ಹಬ್ಬವನ್ನು ಕಬ್ಬಿನ ಜೊಲ್ಲೆ, ಭತ್ತ ಎಲ್ಲನೂ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟು ಭಾರಿ ಅತ್ಯುತ್ಸವದಿಂದ ನೆರವೇರಿಸಲಾಯಿತು. ಈಗಿನ ಮಕ್ಕಳು ಬರೀ ಮೊಬೈಲು, ದೇವಸ್ಥಾನ ಅದನ್ನು ಹೋಗದಲ್ಲೇ ಈ ಹಬ್ಬಗಳ ಆಚರಣೆ ಬಗ್ಗೆ ಒಂಚೂರು ಗೊತ್ತಿರೋದಿಲ್ಲ. ಆದರೆ ನಮ್ಮ ಶಾಲೆಯ ಶಿಕ್ಷಕರಾದ ಸತೀಶ್ ಸರ್ ಎಲ್ಲ ಮಕ್ಕಳಿಗೂ ಈ ಹಬ್ಬದ ಬಗ್ಗೆ ವಿಶೇಷವಾಗಿ ಯಾವ ಥರ ಆಚರಿಸ್ತಾರೆ, ಹಿಂದಿನ ಕಾಲ ಯಾವ ಥರ ಇತ್ತು ಆ ಥರನೇ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಮಕ್ಕಳಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇದು ಈ ಮುಂದಿನ ಮಕ್ಕಳಿಗೂ ಈ ಥರ ಮುಂದಿನ ಸರಿ ಪ್ರತಿ ವರ್ಷವೂ ಇದೇ ರೀತಿ ನಡೀಲಿ ಅಂತೇಳಿ ಊರನ್ನು ಆಶಿಸ್ತೇವೆ. Hello everyone, I am Karnataka Girl. Karnataka is a state in the southwestern regions of India. Karnataka was formed on 1st November 1956. The capital and largest city is Bengaluru. Lotus and sandalwood are observed as the state flower and tree. Thank you. ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಅಂತ ಆಚರಿಸಿದ್ರು. ನಾವು ವಿವಿಧ ರಾಜ್ಯಗಳ ವೇಷಭೂಷಣ ಧರಿಸಿ ರ್ಯಾಂಪ್ ವಾಕ್ ಮಾಡಿದ್ವಿ. ನಮಗೆ ತುಂಬ ಖುಷಿ ಆಯಿತು. ಮತ್ತು ರೈತರು ಹೇಗೆ ಸುಗ್ಗಿ ಮಾಡ್ತಾರೆ, ಪೊಂಗಲ್ ಹೇಗೆ ತಯಾರಿಸ್ತಾರೆ ಅಂತೆಲ್ಲ ತಿಳ್ಕೊಂಡ್ವಿ ನಾವು.
ಕುಶಾಲನಗರದ ಫಾತಿಮಾ ಕಾನ್ವೆಂಟ್ ಪ್ರೌಢಶಾಲಾ ವಿಭಾಗದ 9ನೇ ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಆಹಾರ ಮೇಳ ಸ್ಪರ್ಧೆ ಶನಿವಾರ ಶಾಲಾ ಆವರಣದಲ್ಲಿ ನಡೆಯಿತು. ದಿನಂಪ್ರತಿ ತರಗತಿ ಕೋಣೆಯಲ್ಲಿ ಕುಳಿತು ಪಾಠ ಪ್ರವಚನದಲ್ಲಿ ತಲ್ಲೀನರಾಗ್ತಾ ಇದ್ದ ವಿದ್ಯಾರ್ಥಿಗಳು ತಾವೇ ತಯಾರು ಮಾಡಿದ ಆಹಾರ ಖಾದ್ಯಗಳನ್ನು ಆಹಾರ ಮೇಳ ಸ್ಪರ್ಧೆಯಲ್ಲಿ ಪ್ರದರ್ಶನಕ್ಕೆ ಇಟ್ಟು ಅದರ ಮಾಹಿತಿಗಳನ್ನು ನೀಡಿದರು. ಆಹಾರ ಮೇಳ ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳೇ ತಯಾರು ಮಾಡಿದ ಲಾಡು, ಪಾನಿಪುರಿ, ಚರುಮುರಿ, ಕೇಕ್, ದಹಿಪುರಿ ಮತ್ತಿತರ ತಿಂಡಿ ಪದಾರ್ಥಗಳು ಹಾಗೂ ವಿವಿಧ ಬಗೆಯ ಜ್ಯೂಸ್ ಮುಂತಾದ ತಿಂಡಿಗಳನ್ನು ವಿದ್ಯಾರ್ಥಿಗಳು ಸ್ಥಳದಲ್ಲಿಯೇ ತಯಾರು ಮಾಡಿ ತಂದಿದ್ರು. ಈ ಸಂದರ್ಭ ಫಾತಿಮಾ ಕಾನ್ವೆಂಟ್ ಶಾಲೆಯ ಮುಖ್ಯ ಶಿಕ್ಷಕಿ ಸಿಸ್ಟರ್ ತೆರೇಸಾ ಎನ್ ಮಾತನಾಡಿ, ವಿನೂತನ ಕಾರ್ಯಕ್ರಮಗಳು ಮಕ್ಕಳ ಬದುಕಿನ ಉದ್ದಕ್ಕೂ ಸಹಕಾರಿಯಾಗಿರುತ್ತದೆ. ವಿದ್ಯಾರ್ಥಿಗಳಿಗೆ ಹೊಸತನವನ್ನು ಪರಿಚಯಿಸುವುದರಿಂದ ಸಮಾಜದಲ್ಲಿ ಪರಿವರ್ತನೆ ಸಾಧ್ಯ. ಕಾರ್ಯಕ್ರಮವನ್ನು ಸವಾಲಾಗಿ ಸ್ವೀಕರಿಸಿದಾಗ ಯಶಸ್ವಿಯಾಗಲು ಸಾಧ್ಯವೆಂದರು. ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಮೇಳ ಸಹಕಾರಿಯಾಗಿದ್ದು, ವ್ಯವಹಾರ ಜ್ಞಾನ ತಿಳಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಸೇವಾ ಮನೋಭಾವನೆ ಹಾಗೂ ಸಾಮಾಜಿಕ ಕಾಳಜಿಯಿಂದ ಬೆಳೆಸುವುದಕ್ಕೆ ಈ ಆಹಾರ ಮೇಳ ಸ್ಪರ್ಧೆಯಿಂದ ಆಯೋಜಿಸಲಾಗಿದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾನು ಸಿಸ್ಟರ್ ತೆರೇಸನ್, ಫಾತಿಮಾ ಕಾನ್ವೆಂಟ್ ಹೈಸ್ಕೂಲ್ ಹೆಡ್ ಮಿಸ್ಟ್ರೆಸ್. ಈ ದಿನ ನಮ್ಮ ಶಾಲೆಯಲ್ಲಿ ಫಾತಿಮಾ ಕಾನ್ವೆಂಟ್ ಹೈಸ್ಕೂಲಲ್ಲಿ ನಾವು ಕುಕ್ಕಿಂಗ್ ವಿತೌಟ್ ಫೈರ್ ಆರ್ ಫೈರ್ಲೆಸ್ ಕುಕ್ಕಿಂಗ್ ಈ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೇವೆ. ಇದರ ಮುಖಾಂತರ ನಾವು ನಮ್ಮ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ನಾವು ಹೊರತರಲು ಇದನ್ನು ನಾವು ಮಾಡಿದ್ದೇವೆ. ಮಕ್ಕಳು ವಿವಿಧವಾದ ಪದಾರ್ಥಗಳನ್ನು, ರುಚಿವಾದ ತಿನಿಸುಗಳನ್ನು ಅವರು ಏರ್ಪಡಿಸಿದ್ದಾರೆ. ಮತ್ತು ಅವ್ರದ್ದು ಫ್ಯೂಚರ್ಗೂ ಇದೊಂದು ಒಳ್ಳೆಯ ಒಂದು ಸಹಾಯಕವಾಗುತ್ತೆ. ನಮ್ಮ ಮ್ಯಾನೇಜ್ಮೆಂಟ್ ಆ್ಯಂಡ್ ಸ್ಟಾಫ್ ಟೀಚರ್ಸ್ಗಳು ಎಲ್ಲರೂ ಸೇರಿ ಅವ್ರಿಗೆ ಪ್ರೋತ್ಸಾಹವನ್ನು ನೀಡಿ ಅವರು ತುಂಬ ಚೆನ್ನಾಗಿ ಭಾಗವಹಿಸಿದ್ದಾರೆ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ ಮರ್ಕರ ಟೈರ್ಸ್, ಹೋಲ್ಸೇಲ್ ಟೈರ್ಸ್ ಸೇಲ್ಸ್ ಅಂಡ್ ಸರ್ವಿಸ್. ಚೈನ್ ಗೇಟ್, ಮೈಸೂರು ರಸ್ತೆ, ಮಡಿಕೇರಿ. ನಮ್ಮಲ್ಲಿ ನವನವೀನ ಮಾದರಿಯ ಟೈರ್ ಮತ್ತು ಟ್ಯೂಬ್ಗಳು ಲಭ್ಯ. ಉತ್ತಮ ಗುಣಮಟ್ಟದ ಜೆಕೆ ಟೈರ್ಸ್, ಸಿಯೇಟ್, ಅಪೋಲೋ, ಯಾಕೋಹೋಮಾ ಬ್ರ್ಯಾಂಡ್ನ ದೀರ್ಘಕಾಲ ಬಾಳಿಕೆಯ ಟೈರ್ಸ್ಗಳನ್ನೇ ನಿಮ್ಮ ವಾಹನಗಳಿಗೆ ಬಳಸಿ. ನಿಮ್ಮ ವಾಹನದ ಟೈರ್ ಪಂಚರ್, ಇತರ ಸಮಸ್ಯೆಗಳಿಗೆ ಕರೆ ಮಾಡಿ. ವಾಹನವಿರುವ ಸ್ಥಳಕ್ಕೆ ನುರಿತವರಿಂದ ಸರ್ವಿಸ್ ನೀಡಲಾಗುವುದು. ಹಿಂದೆ ಭೇಟಿ ನೀಡಿ. ಮರ್ಕರ ಟೈರ್ಸ್, ಚೈನ್ ಗೇಟ್, ಮೈಸೂರು ರಸ್ತೆ, ಮಡಿಕೇರಿ. ಮಾಲೀಕರು ಧರ್ಮೇಶ್. ಮೊಬೈಲ್ 8105350024, 8310316329. ಕಡಿಮೆ ದರದಲ್ಲಿ ಬ್ರಾಂಡೆಡ್ ಟೈರ್ಗಳಿಗಾಗಿ ಮತ್ತು ಸರ್ವಿಸ್ಗಾಗಿ ಮರ್ಕರ
ಬೇಸರನ್ನು ತನ್ನ ಪಥವ ಬದಲಿಸುತ್ತಿರಲು, ಮಾಗಿಯ ಚಳಿ ಮಾಯವಾಗುತ್ತಿರಲು, ತನು ಮನದಲ್ಲಿ ಹೊಸ ಚೈತನ್ಯ ಮೂಡುತ್ತಿದೆ. ಹೊಸ ಬೆಳೆ, ಹೊಸ ಕ್ರಾಂತಿ ಜಗದಲ್ಲಿ ಹರಡುತ್ತಿದೆ. ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ತೇಲಪಂಡ ಶಿವಕುಮಾರ್ ನಾಣಯ್ಯ, ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯರು, ಕೊಡಗು ಜಿಲ್ಲೆ. ಜನಪ್ರತಿನಿಧಿಗಳು ಚುನಾವಣೆ ಸಂದರ್ಭ ಮಾತ್ರ ರಾಜಕೀಯ ಮಾಡಬೇಕು, ಬಳಿಕ ಕ್ಷೇತ್ರದ ಜನರೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಸಾಮಾಜಿಕ ಸೇವೆ ಕೈಗೊಳ್ಳಬೇಕೆಂದು ಶಾಸಕ ರಂಜನ್ ಹೇಳಿದರು. ಸೋಮವಾರಪೇಟೆ ಸಮೀಪದ ಬೆಸೂರು ಕೆರೆಕೇರಿ ಗ್ರಾಮದ ಅರೆಹಳ್ಳಿಯಲ್ಲಿ ಏರ್ಪಡಿಸಿದ್ದ ಬಿಜೆಪಿ ಸಾಧನಾ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಚುನಾವಣೆಯಲ್ಲಿ ಗೆದ್ದ ಬಳಿಕ ರಾಜಕೀಯವನ್ನ ಬದಿಗಿಟ್ಟು ಜನಸೇವಕರೆಂಬ ಕಾಳಜಿಯಿಂದ ಕೆಲಸ ಮಾಡಬೇಕು, ಆಗ ಮಾತ್ರ ಜನಮಾನಸದಲ್ಲಿ ಉಳಿಯಲು ಸಾಧ್ಯವೆಂದರು. 94C ಮತ್ತು 94CC ಅಡಿಯಲ್ಲಿ ಕ್ಷೇತ್ರದಲ್ಲಿ 7,500 ಮಂದಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. 12,000 ಮಂದಿಗೆ ಅಕ್ರಮ ಸಕ್ರಮ ಯೋಜನೆಯಡಿ ಜಾಗಕ್ಕೆ ಹಕ್ಕುಪತ್ರ ನೀಡಲಾಗಿದೆ. ಅಕಾಲಿಕ ಮಳೆಯಿಂದಾಗಿ ಬೆಳೆಹಾನಿಯಾದ ರೈತರಿಗೆ 113 ಕೋಟಿ ಪರಿಹಾರ ವಿತರಿಸಲಾಗಿದೆ ಎಂದು ಶಾಸಕರು ತಿಳಿಸಿದರು. ರೈತ ಸಮ್ಮಾನ್ ಯೋಜನೆಯಡಿ ಪ್ರತಿ ರೈತ ಕುಟುಂಬಕ್ಕೆ ವಾರ್ಷಿಕ 10,000 ಪ್ರೋತ್ಸಾಹ ಹಣ ವಿತರಿಸಲಾಗ್ತಾ ಇದೆ. ಉಜ್ವಲ ಯೋಜನೆಯಡಿ 10 ಕೋಟಿ ಮಹಿಳೆಯರಿಗೆ ಉಚಿತ ಅಡುಗೆ ಅನಿಲ ವಿತರಣೆ ಮಾಡಲಾಗಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಕೊಡ್ಲಿಪೇಟೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪಿಯುಸಿ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲಾಗಿದ್ದು, ಕಟ್ಟಡ ನಿರ್ಮಾಣಕ್ಕಾಗಿ 1.50 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ರಂಜನ್ ಹೇಳಿದರು. ನಾವು ಅವರ ಮನೆಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ, ಗ್ರಾಮ ಪಂಚಾಯತ್ ಸದಸ್ಯರಾಗಲಿ, ನಾವು ಓಟಿಗೆ ನಿಂತು ಗೆದ್ದ ನಂತರ ನಮ್ಮ ಚಿಂತನೆ ಏನಿರಬೇಕು ಅಂತ ಹೇಳಿದ್ರೆ, ನಾನು ಜನಸೇವಕ ಅಂತಿರುವಂಥ ಚಿಂತನೆ ಇರಬೇಕು. ಅದರ ಜೊತೆಗೆ ಯಾರು ಕೂಡ ಸತ್ಯವನ್ನೇ ಹೇಳಬೇಕು ಹೊರತು ಸುಳ್ಳು ಹೇಳುವಂಥ ಕೆಲಸವನ್ನು ಯಾರು ಕೂಡ ಮಾಡಬಾರದು. ಎಲ್ಲ ಜನಾಂಗದವರು ಇವತ್ತು ನಮ್ಮ ಸಂವಿಧಾನದಲ್ಲಿ, ಭಾರತದ ಸಂವಿಧಾನ ಪ್ರಜಾಪ್ರಭುತ್ವ ನೀತಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಂತ ಏನು ಸಂವಿಧಾನ ಇದೆ ಅದರ ಪ್ರಕಾರವೇ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನ್ ಮಾಡ್ತಾ ಇದ್ರು, ಸಣ್ಣದಿದ್ದಾಗ ಅಡಿಗೆ ಮಾಡಿದವರು ಮಿನಿಮಮ್ ಹೆಣ್ಣು ಮಕ್ಕಳು ಸುಮಾರು 40 ಸಿಗರೇಟ್ ಸೇರಿದಷ್ಟು ಹೊಗೆಯನ್ನು ತಿಂತಾ ಇದ್ರು. ರೀತಿ ಆಗಬಾರ್ದು ಅಂತೇಳಿ ಉಜಾಲ ಯೋಜನೆಯಲ್ಲಿ ಗ್ಯಾಸ್ ಅನ್ನ ಸುಮಾರು 10 ಕೋಟಿ ಜನರಿಗೆ ಫ್ರೀ ಆಗಿ ಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಬಾರಿಗೆ ಗಣಪತಿ ದೇವರ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅಲ್ಲಿಯ ಹರ್ಬವರು ಏನು ನಮ್ಮ ಏನ್ ಹೇಳ್ತೀವಿ ಅನುಮತಿ ಕೊಟ್ಟು ಇವತ್ತು ಗಣಪತಿ ಟೆಂಪಲ್ ಅನ್ನು ಕೂಡ ಅಲ್ಲಿ ಕಟ್ಟಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕೆಬಿ ವೀರಪ್ಪ, ಪ್ರಮುಖರಾದ ರೇಣುಕಪ್ಪ, ವೀರಭದ್ರಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಈ ಮುಖಾಂತರ ಜಾಹ್ನವಿ, ಪವಿತ್ರ, ಅಲಿಶಾ, ಅಶ್ರಫ್, ಶಾನು, ಎಸ್.ಎ. ಅಬುಬಕರ್, ದಯಮಾಡಿ ಈಗ ಪಕ್ಷಕ್ಕೆ ಸೇರ್ಪಡೆಯಂತವ್ರು ಎಲ್ಲರೂ ಕೂಡ ಅಲ್ಲಿ ನಿಂತ್ಕೊಂಡಿರ್ಬೇಕು. ಕೊನೆಗೆ ಒಂದು ಭಾವಚಿತ್ರದೊಂದಿಗೆ ಕೊಡ್ತಾರೆ. ಸಂಗೀತ, ಸಂತೋಷ್, ಯಶವಂತ್, ದಯಮಾಡಿ ಇದೊಂದು ಸುಸಂದರ್ಭ ಹಾಗೆಯೇ ಒಂದು ಒಳ್ಳೆಯ ಕಾರ್ಯಕ್ರಮ. ದಯಮಾಡಿ ಇವರಿಗೆ ಹುಡುಗರು ಜೋರಾಗಿ ಒಂದ್ಸರಿ ಚಪ್ಪಾಳೆಯನ್ನು ತಟ್ಟಿ. ಬಶೀರ್, ಪ್ರದೀಪ್, ಶಿಲ್ಪಾ, ಅನಿಲ್, ಸಹನಾ, ಕೊಡಗು ಜಿಲ್ಲೆಯಲ್ಲಿರುವ ತುಳುನಾಡಿನ ದೈವಸ್ಥಾನದ ಹೆಸರು, ಊರು, ದೈವ ನರ್ತಕರು, ದೈವ ಆರಾಧಕರು ಮತ್ತು ದೈವ ಸಂಪ್ರದಾಯದ ಮಾಹಿತಿಯನ್ನು ಒಳಗೊಂಡ ದಾಖಲೀಕರಣದ ಪುಸ್ತಕವನ್ನು ಹೊರತರುವ ಯೋಜನೆಯನ್ನು ರೂಪಿಸುವ ಅಗತ್ಯವಿದೆ ಎಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯ ಪಿಎಂ ರವಿ ಅಭಿಪ್ರಾಯಪಟ್ಟಿದ್ದಾರೆ.
ನಗರದ ಬಾಲಭವನದ ಸಭಾಂಗಣದಲ್ಲಿ ನಡೆದ ಕೊಡಗು ಜಿಲ್ಲೆಯ ದೈವ ಆರಾಧಕರು ಹಾಗೂ ದೈವ ನರ್ತಕರ ಸಭೆಯಲ್ಲಿ ಹಲವು ನಿರ್ಣಯಗಳನ್ನು ಕೈಗೊಂಡು ಮಾತನಾಡಿದರು. ಜಿಲ್ಲೆಯಲ್ಲಿ ತುಳುನಾಡಿನ ದೈವಾರಾಧನೆಯ ಬಹಳಷ್ಟು ದೈವ ಕ್ಷೇತ್ರಗಳಿವೆ. ದೈವಾರಾಧಕರು ಹಾಗೂ ದೈವ ನರ್ತಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ದೈವ ಮತ್ತು ದೈವಾರಾಧನೆಯಿಂದ ಅಪಮಾನಿಸುವ, ದೈವದ ಬಗ್ಗೆ ಅಪಹಾಸ್ಯ ಮಾಡುವ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು, ಇದನ್ನು ನಿಯಂತ್ರಿಸಲು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಅಗತ್ಯವಿದೆ. ಶಾಲಾ, ಕಾಲೇಜು ಸೇರಿದಂತೆ ಖಾಸಗಿ ಕಾರ್ಯಕ್ರಮಗಳಲ್ಲಿ ದೈವದ ವೇಷಭೂಷಣ ತೊಟ್ಟು ಪಾತ್ರ ಮಾಡುವುದಕ್ಕೆ ಅವಕಾಶ ನೀಡಬಾರದೆಂದರು. ಸರ್ಕಾರದ ಆದೇಶದಂತೆ ದೈವಾರಾಧಕರು, ದೈವ ನರ್ತಕರಿಗೆ ಮಾಸಾಶನ ನೀಡುವ ಕಾರ್ಯ ಈಗಾಗಲೇ ದಕ್ಷಿಣ ಕನ್ನಡದಲ್ಲಿ ಆರಂಭಗೊಂಡಿದ್ದು, ಕೊಡಗು ಜಿಲ್ಲೆಯ ಫಲಾನುಭವಿಗಳಿಗೆ ಮಾಹಿತಿ ನೀಡುವ ಕೆಲಸವಾಗಬೇಕು. ಜಿಲ್ಲೆಯ ದೈವಸ್ಥಾನದ ಅಭಿವೃದ್ಧಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ದೈವದ ಸೇವೆ, ಕೋಲ, ನೇಮೋತ್ಸವವನ್ನು ಕ್ರಮಬದ್ಧವಾಗಿ ನಡೆಸಲು ಮಾರ್ಗದರ್ಶನ ನೀಡುವುದು. ವರ್ಷಕ್ಕೊಮ್ಮೆ ದೈವಾರಾಧಕರ, ದೈವ ನರ್ತಕರ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಕಾರ್ಯಕ್ರಮ ಏರ್ಪಡಿಸಿ ತುಳುನಾಡಿನ ಜಾನಪದ ವಿದ್ವಾಂಸರಿಂದ ಧಾರ್ಮಿಕ ಉಪನ್ಯಾಸ ಮತ್ತು ಮಾಹಿತಿ ವಿನಿಮಯ ಕಾರ್ಯಕ್ರಮಗಳನ್ನು ನಡೆಸುವುದು. ಜಿಲ್ಲೆಯಲ್ಲಿ ದೈವಾರಾಧಕರು ಮತ್ತು ದೈವ ನರ್ತಕರ ಸಂಘ ರಚನೆ ಮಾಡುವುದರಿಂದ ಪ್ರತಿ ಉದ್ದೇಶಗಳನ್ನು ಈಡೇರಿಸಲು ಸಹಕಾರಿಯಾಗಲಿದೆ ಹಾಗೂ ಸಂಕಷ್ಟಕ್ಕೆ ಸ್ಪಂದನೆ ದೊರೆಯಲಿದೆ ಎಂದರು. ಅಲ್ಪ ಮಕ್ಕಳ ನೇಮ ಕೋಲದ ಬಗೆಟ್ಟೆ ಒಂಜಿ ರೀತಿಡೆ ಆ ನೇಮಡೆ ಒಂಜಿ ಸಿರ್ಲೆ ಪಾಡಂತು, ಚಪ್ಪಲೆ ತಟ್ಟಂತು ಅಂಚನೆ ವಿಕಾರವಾದ ಮಕ್ಕಳ ಘಟನೆ ತೂನಾಗ ಮುಲ್ಪದ ದೈವಾರಾಧಕರಿಗೆ ಅಂಚನೆ ದೈವ ನರ್ತಕರಿಗೆ ಒಂಜಿ ರೀತಿಯ ಅಪಮಾನ ಮಲ್ಪನ ವಿಚಾರ ಬಂದಾಗ ಅವಿನ ಕೇನೋಡೊಂದು ಬಂತೆಂಕಲ ಗೋಷ್ಠಿ ಮಲ್ತಿತ್ತ. ಬಹುಶಃ ಅವು ಖರೀದೆ ಕೆಲವು ನಮ್ಮ ಡಿಸೆಂಬರ್ ತಿಂಗಳು ಒಂಜಿ ಘಟನೆ ನಡತದೆ. ಸಾಂತಾ ಕ್ಲಾಸ್ ವೇಷ ಪಾಡದೆ ಒಂಜಿ ಕಾಂತಾರ ಸಿನಿಮಾದ ಕಡೆದ ಒಂಜಿ ನಮ್ಮ ಕ್ಲೈಮ್ಯಾಕ್ಸ್ ಅಂತದ ಒಂಜಿ ಚಿತ್ರೀಕರಣ ಒರಿಯೆ ಮಲ್ತದೆ. ಅವೆಲ್ಲ ಒಂಜಿ ಫೇಸ್ಬುಕ್ ಅಂಚನೆ ಬೇತೆ ಬೇತೆ ಸಾಮಾಜಿಕ ಜಾಲತಾಣಟ್ ಏನೇ ಬಿಡ್ತಿತ್ತೇವೆ. ಅವೇನ್ ತೋನಾಗ್ಲ ನಾನಾ ತಿಂಕ್ಲೆಗೆ ಬಂಜಿ ವಿಚಾರ ಉರಿಲ ಕಾಂಡೆ ನಂಕ್ಲ ಕೂಡ ತುಳುನಾಡದ ದೈವರ ನಮ್ಮ ವಾರೀತಿದ ನಮ್ಮಂದು ಬತ್ತೊಂದುಲ್ಲ ಅಂಚಾದಿಪ್ಪನಾಗ ನಮ್ಮ ದೈವದ ಮಿತ್ತು ಒಂಜಿ ಅಪಮಾನ ಅಪಹಾಸ್ಯ ಮಲ್ಪನಾಗ ನಂಗೆ ಒಂಜಿ ರೀತಿದ ಬೇಜಾರ ಮಾತ್ರ ಅತ್ತಂತ ಅವನ ಎಡ್ಡ ರೀತಿಯಲ್ಲಿ ಖಂಡನೆ ಮಲ್ಪೊಡ್ದು ಮತ್ತೆ ಕುಡಲ ನಮ್ಮ ಪತ್ರಿಕಾ ಮಾಧ್ಯಮ ತಿಂತ ಬೋದಿತ್ತ ಅವೊಂಜಿ ಭಾಗ ಏನಂಟ ನಾನೊಂಜಿ ಕಡೆಟ್ಲ ಕೂಡ ಇಂಚಿ ಬದ ದಿನಟ್ಟು ನಮ್ಗೆ ಉಡುಪಿ ನಮ್ಮ ಪಡುಬಿದ್ರೆ ಭಾಗಟ್ಲ ಕೂಡ ಒಂಜಿ ಗೊತ್ತಾಂಡ ವಿಚಾರ ವಾರೈತಿಟ್ಟು ಪಂಟ ನಮ್ಮ ದೈವದ ವಿಚಾರಟ್ಟು ಒಂಜಿ ಟ್ರಸ್ಟ್ ಮತ್ತೊಂದು ಸಂಘ ಮತ್ತೊಂದು ಅಗ್ಲಾಗ್ಲೇನೆ ಉಳ್ಳಾಯಿ ಒಂಜಿ ಒಡಕಾಪನಂಚಿತ್ತಿನ ಪರಿಸ್ಥಿತಿ ಅನ್ನಾಗ ಆ ಜನ ಕೋರ್ಟ್ ತಮ್ಮರೆ ಹೋತಾನಾಗ ಜನ ಮಂತನೇ ತೀರ್ಪೊಪ್ಪನಂಚಿತ್ತಿನ ಒಂಜಿ ಸಂದರ್ಭ ಕೂಡ ಬರ್ತದೆ. ಮುಂದೇನು ಪೂರ ಯೋಚನೆ ಮಲ್ಪನಾಗ ನಮ್ಮ ಕೊಡಗು ಜಿಲ್ಲೆದ ನಮ್ಮ ದೈವಾರಾಧಕರು, ದೈವ ನರ್ತಕರು ನಮ್ಮ ಕೊಡಗು ಜಿಲ್ಲೆಡ್ ಹೆಚ್ಚಿನ ಸಂಖ್ಯೆ ಉಳ್ಳೇರು. ಬಹುಶಃ ಒಂಜಿ ಅಜ್ಪೇಡದ ಮಿತ್ತೆ ದೈವಸ್ಥಾನ ನಮ್ಮ ಕೊಡಗು ಜಿಲ್ಲೆ ಇಪ್ಪು ನಾವು ಕೂಡ ಒಂಜಿ ಮಾಹಿತಿ ತಿಕ್ಕೊಂಡೆ. ಮುಂದೇನು ಮುಗ್ಲೇನು ಮಾಂತೇರ್ಲ ಒಂಜೇ ವೇದಿಕೆ ಹಿಡ್ಕೊಂಡವಡು ಅಗ್ಲೇನು ಮಾಂತೇರಿಕ್ಲ ನೆನ್ನ ಬಗ್ಗೆ ಒಂಜಿ ಮಾಹಿತಿ ಕೊರಡು ನಾನು ದುಂಬಾಗ ನಮ್ಮ ಜಿಲ್ಲೆಡಾವಡೆ ಅಥವಾ ಉವೇ ಒಂಜಿ ಬಾಗಡೆ ನಮ್ಮ ದೈವದ ಮಿತ್ತು ಅಪಮಾನ ಅಪಮಾಶ ಮಲ್ಪನೆ ಖಂಡನೆ ಮಲ್ಪಡುವಂತ ಒಂಜಿ ಚಿಂತನೆ ಬರ್ತದೆ. ಸಭೆಯಲ್ಲಿ ಜಿಲ್ಲೆಯ ವಿವಿಧ ಭಾಗದ ದೈವಾರಾಧಕರಾದ ರಮೇಶ್ ಪೂಜಾರಿ, ಉಮೇಶ್ ಕೆದಕಲ್, ರಮೇಶ್ ಒಂಟಿಯಂಗಡಿ, ಮುತ್ತಪ್ಪ ಪೂಜಾರಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಸಮಾಜವು ವೈದ್ಯರ ಸೇವೆಯು ದೇವರ ಸೇವೆ ಅಂತ ನಂಬಿಕೊಂಡು ಸಾಗ್ತಾ ಇದೆ. ಸಮಾಜಕ್ಕೆ ಉತ್ತಮ ಸೇವೆ ಕಲ್ಪಿಸುವುದು ಸಾಮಾನ್ಯ ವೈದ್ಯನ ಬಹುಮುಖ್ಯ ಕರ್ತವ್ಯವಾಗಬೇಕೆಂದು ರಾಜೀವ್ ಗಾಂಧಿ ಆರೋಗ್ಯ ಮತ್ತು ವಿಜ್ಞಾನ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಡಾಕ್ಟರ್ ಎಂ.ಕೆ. ರಮೇಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯ ಕಾಲೇಜು ವಿರಾಜಪೇಟೆ ಅಂತಿಮ ವರ್ಷ ಪೂರೈಸಿದ ವಿದ್ಯಾರ್ಥಿಗಳ ಪದವಿ ಪ್ರದಾನ ಕಾರ್ಯಕ್ರಮ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ರಮೇಶ್ ಅವರು ವಿದ್ಯಾರ್ಥಿ ಜೀವನದಲ್ಲಿ ಪದವಿ ಪಡೆದುಕೊಳ್ಳುವ ಸುದಿನವು ಸಾಮಾಜಿಕ ಜೀವನದ ಮೈಲುಗಲ್ಲಾಗಿದೆ. ಈ ನಿಟ್ಟಿನಲ್ಲಿ ಕೊಡಗು ದಂತ ಮಹಾವಿದ್ಯಾಲಯವು ಗುರುಕುಲದ ಮಾದರಿಯಲ್ಲಿ ಮೌಲ್ಯಯುತವಾದ ಶಿಕ್ಷಣವನ್ನು ಒದಗಿಸಿದೆ. ವೈದ್ಯನಾದವನು ರೋಗಿಗಳಿಂದ ಹಸನ್ಮುಖಿಯಾಗಿ ನಗುಮುಖದೊಂದಿಗೆ ಸ್ವಾಗತಿಸಬೇಕು ಹಾಗೂ ರೋಗಿಯ ಚಿಕಿತ್ಸಾ ವಿಧಿಗಳನ್ನು ಅನುಸರಿಸಬೇಕೆಂದರು. Now, today, I would like to speak on flexibility. You must be wondering what I'm speaking about. Now, graduates, remember, you all have a long life ahead of you, a very interesting and
path ahead. In the English language, we have an idiom, tongue in cheek. I don't know how many of you all know what it means. It's a very humorous statement expressed in a very serious manner, and that's called tongue in cheek. But today, in jest, I will speak to you of tongue in teeth instead, because you have learned a lot about the tongue, you've learned a lot about the teeth, right? ಕೊಡಗು ದಂತ ವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಸುನಿಲ್ ಮುದ್ದಯ್ಯ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಹೊಂದಾಣಿಕೆ ಮತ್ತು ಅಳವಡಿಕೆ ಜೀವನದ ಪರಿಪಾಠವಾಗಬೇಕು. ಸಮಾಜದೊಂದಿಗೆ ಅಥವಾ ವೈದ್ಯರ ಬಳಿ ಬರುವ ವ್ಯಕ್ತಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಯುವುದು ಪ್ರಸ್ತುತ ಕಾಲಘಟ್ಟಕ್ಕೆ ಅಗತ್ಯವಾಗಿದೆ ಎಂದರು. Friday evenings and Monday mornings or Sunday afternoon, see miles of long queue. Why? Because school is a beautiful place. All would like to come and spend their weekends here. And in such a place, this institution is situated. And more than that, the quality of institution, the infrastructure, the faculty, the kind of teaching imparted, and the encouragement of the research facilities, the hostels, everything is unique and exemplary. I must congratulate and compliment and Sunil Muddaiya for this. But everything has to come to an end. They say the only thing which is constant in life is change. So have your 4 years glorious years here. Next we are going to face the real challenge. Graduation day is a unique day in your life. We are going to do MDS, we are going to go to America, MFDS, all the things you might do. ಸಮಾರಂಭದಲ್ಲಿ 50 ಮಂದಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಪತ್ರ ಮತ್ತು 35 ವಿದ್ಯಾರ್ಥಿಗಳಿಗೆ ಸ್ನಾತಕೋತ್ತರ ಪದವಿಗಳನ್ನು ವಿತರಣೆ ಮಾಡಲಾಯಿತು. ಪ್ರಾಂಶುಪಾಲರಾದ ಕೆಸಿ ಪೊನ್ನಪ್ಪ, ಮಹಾವಿದ್ಯಾಲಯದ ಸಂಸ್ಥಾಪಕರು ಮತ್ತು ಪ್ರಮುಖರಾದ ಕೆಕೆ ಅಯ್ಯಪ್ಪ, ಉಪಪ್ರಾಂಶುಪಾಲರಾದ ಡಾಕ್ಟರ್ ಜಿತೇಶ್ ಜೈನ್, ಮಹಾವಿದ್ಯಾಲಯದ ಉಪನ್ಯಾಸಕರಾದ ಡಾಕ್ಟರ್ ಶಶಿಧರ್ ಮತ್ತು ಡಾಕ್ಟರ್ ಶಾಂತಲಾ ಬಿಎಂ ಮತ್ತಿತರ ಉಪನ್ಯಾಸಕರು ಈ ಸಂದರ್ಭ ಪಾಲ್ಗೊಂಡಿದ್ದರು.